KCT ಫಿಸಿಕ್ಸ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಹೇಗಿತ್ತು, ಕಷ್ಟ ಇತ್ತಾ, ಈಸಿ ಇತ್ತಾ, ಮಾಡ್ರೇಟ್ ಇತ್ತಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮ್ಮದು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಆನ್ಸರ್ ಕೀ ಯಾವ ರೀತಿ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಷ್ಟು ದಿನ ಏನು ಪ್ರಿಪೇರ್ ಆಗ್ತಾಯಿದ್ರಿ, ಸೊ ಅದಕ್ಕೆ ಇವತ್ತು ನಿಮ್ಮ ರಿಸಲ್ಟ್ಸ್ನ ನೀವು ನೋಡ್ಕೋಬೋದು. ಸೊ ಹೇಗಿತ್ತು, ಟೆನ್ಷನ್ ಆಗ್ತಾಯಿತ್ತಾ? ಆಬ್ವಿಯಸ್ಲಿ ಟೆನ್ಷನ್ ಆಗಿರುತ್ತೆ. ಮೈನು ನೀವು ಎಲ್ಲಿ ಇಡ್ಬಿರ್ತೀರ ಅಂದರೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ. ಸೊ ನೆಕ್ಸ್ಟು ಈಗ ಫಿಸಿಕ್ಸ್ ಏನೋ ಕಂಪ್ಲೀಟ್ ಆಯಿತು. ಕೆಮಿಸ್ಟ್ರಿಗೆ ಇನ್ನು 2 ಅವರ್ಸ್ ಬ್ರೇಕ್ ಇರುತ್ತೆ. ಆ ಒಂದು 2 ಅವರ್ಸ್ನ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು, ಸೊ ಪ್ರತಿಯೊಂದು ಮಾರ್ಕ್ಸು ಕೂಡ ತುಂಬ ಇಂಪಾರ್ಟೆಂಟು. ನಿಮ್ಮ ಒಂದೊಂದು ಮಾರ್ಕ್ಸು ಕೂಡ 5000 10,000 ರ್ಯಾಂಕ್ನ ವೇರಿ ಮಾಡುತ್ತೆ. ಸೊ ಆದ್ದರಿಂದ ಆ ಒಂದು 2 ಅವರ್ಸ್ನ ನೀವು ಫಾರ್ಮುಲಾ ರಿವಿಷನ್ಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ರಿವಿಷನ್ ಮಾಡ್ಕೊಳ್ಳಿ. ಈಗ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಆನ್ಸರ್ ಕೀಗೋಸ್ಕರ ಅಲ್ವಾ? ಸೊ ಕಾಲೇಜ್ ದೋಸ್ತವರು ಫ್ರೀಯಾಗಿ ವಾಟ್ಸಪ್ ಚಾಟ್ಬೋರ್ಡ್ನ ಕೊಡ್ತಿದ್ದಾರೆ. ಇದರಲ್ಲಿ ನಿಮ್ಮ KCT ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೋಬೋದು, ಜೊತೆಗೆ ಸ್ಲಾಟ್ ಅನಾಲಿಸಿಸ್ನ ಮಾಡ್ಬೋದು. ಮೇಯ್ನಾಗಿ ನಿಮ್ಮ ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಬೋದು. ಸೊ ನಿಮ್ಮ KCT ಮಾರ್ಕ್ಸ್ ಹಾಕಿ ಮತ್ತು ನಿಮ್ಮ PU ಬೋರ್ಡ್ ಮಾರ್ಕ್ಸ್ ಹಾಕಿದ್ರೆ ನಿಮಗೆ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡುತ್ತೆ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಎಷ್ಟು ನಿಮ್ಮ KCT ಫಿಸಿಕ್ಸ್ ಮಾರ್ಕ್ಸ್ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತು ಈಗ ಇದರಲ್ಲಿ ಫಿಸಿಕ್ಸಲ್ಲಿ ಚೆನ್ನಾಗಿ ಆಗಿಲ್ಲ ಎಕ್ಸಾಮ್ ಅಂತಂದರೆ ನೀವು ಹೊರೆಯೋಕ್ಕೆ ಅವಶ್ಯಕತೆ ಇಲ್ಲ. ಇನ್ನೂ ನಿಮಗೆ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ KCT ಎಕ್ಸಾಮ್ ಇದೆ, ಅದರಲ್ಲಿ ನೀವು ಕಾಂಪನ್ಸೇಟ್ ಮಾಡ್ಕೋಬೋದು. ಸೊ ಮೇಯ್ನಾಗಿ ಈಗ 2 ಅವರ್ಸ್ ಏನಿದೆ ಅದನ್ನು ಫಾರ್ಮುಲಾ ರಿವಿಷನ್ಗೆ ಮತ್ತು ನಿಮ್ಮ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತಲ್ಲ, ಸೊ ಅದನ್ನು ರಿವೈಸ್ ಮಾಡಿಕೊಂಡು ಫ್ರೆಶ್ ಆಗಿ ಹೋಗಿ ಕೆಮಿಸ್ಟ್ರಿನ ಚೆನ್ನಾಗಿ ಮಾಡಿ. ಸೊ ಆವಾಗ ನಿಮ್ಮ ರ್ಯಾಂಕು ಚೆನ್ನಾಗಿ ಬರುತ್ತೆ. ಈಗ ಆಲ್ರೆಡಿ ಫ್ರೀ ಮಾಕ್ ಟೆಸ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ, ಅದನ್ನೆಲ್ಲ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಅದರಲ್ಲಿ ನಿಮಗೆ PYQs ಇರ್ಬೋದು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಇದೆಲ್ಲ ಒಂದು ಮಾಕ್ ಟೆಸ್ಟಲ್ಲಿದೆ. ಲಿಂಕು ನೀವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.